ನಮಸ್ಕಾರ ರೈತ ಬಂದವರೇ. ನಾವು ಇವತ್ತು ಕಬ್ಬಿನ ಒಂದು ಬೆಳೆಯಲ್ಲಿ ಕಸ ಬರುವ ಪೂರ್ವದಲ್ಲಿ ನಾವು ಯಾವ ಒಂದು ಕಳೆ ನಾಶಕಗಳನ್ನು ಉಪಯೋಗಿಸಬೇಕು ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಕಬ್ಬಿನ ಬಹಳಷ್ಟು ನೀರು ಬಿಡೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗಿರ್ತದೆ. ಒಂದು ಕಬ್ಬಿನ ಮರಿ ಜೊತೆಗೆ ಕಸನು ಬಂತಂದ್ರೆ ನಮ್ಗೆ ಇಳುವರಿಯಲ್ಲಿ 30% ಇಳುವರಿ ಕುಂಠಿತ ಆಗುತ್ತೆ. ಅದು ಬೆಳವಣಿಗೆ ಹಂತದಲ್ಲಿ ಇದ್ದಾಗಂತೂ ಬಹಳಷ್ಟು ನಮ್ಗೆ ಇಳುವರಿಯಲ್ಲಿ ಲಾಸ್ ಮಾಡ್ತದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ನೀವೇನಾದ್ರೂ ಕಬ್ಬು ತುಳಿತಾ ಇದ್ರಂದ್ರೆ ಕಬ್ಬು ತುಳಿದು ಮರದಿನ ನೀವೇನು ಉಳ್ನೀರು ಬಿಡ್ತಿರಲ್ಲ, ಉಳ್ನೀರು ಬಿಟ್ಟ ತಕ್ಷಣ ಅಟ್ರಾಜಿನ್ 200 ಲೀಟರ್ ನೀರಿಗೆ 1 kg ಸಿಂಪಡಣೆ ಮಾಡಿ 1 ಎಕರೆಗೆ ನೀವು ಉಪಯೋಗಿಸಬೇಕು. ಇದರಿಂದಾಗಿ ಸುಮಾರು 30 ರಿಂದ 40 ದಿನವರೆಗೆ ಕಳೆಯನ್ನು ನಿಯಂತ್ರಣ ಮಾಡಬಹುದು. ಇದಕ್ಕಿಂತಲೂ ಸ್ವಲ್ಪ ನಾವು ಇನ್ನೂ ಹೆಚ್ಚಿನ ದಿನಗಳವರೆಗೆ ನಾವು ಕಳೆ ನಿಯಂತ್ರಣ ಮಾಡಬೇಕಾದ್ರೆ ಇನ್ನೊಂದು ಔಷಧಿ ಇದೆ, ಕ್ಲೋಮಜೋನ್ 22.5% ಪ್ಲಸ್ ಮೆಟ್ರಿಬ್ಯೂಜನ್ 21% WP. ಇದು 500 ಗ್ರಾಮ್ನ 200 ಲೀಟರ್ಗೆ ಬೆರೆಸಿ ಸುಮಾರು 1 ಎಕರೆಗೆ ಯೂಸ್ ಮಾಡೋದ್ರಿಂದ 50ರಿಂದ 60 ದಿನಗಳವರೆಗೆ ನಾವು ಒಂದು ಕಳೆಯನ್ನ ನಿಯಂತ್ರಣ ಮಾಡಬಹುದು. ಇದ್ರದ್ದು ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ, ಒಂದು ವೇಳೆಗೆ ಆಲ್ರೆಡಿ ಕಳೆ ಸ್ವಲ್ಪ ಮಟ್ಟಿಗೆ ಬಂದಿದ್ರು ಕೂಡ ಆ ಕಳೆ ಕೂಡ ಇದರಿಂದ ಹೋಗ್ತದೆ. ಈ ಎರಡನ್ನ ನಾವು ಉಪಯೋಗಿಸೋದ್ರಿಂದ ಕಳೆ ಬರುವಂತಹ ಪೂರ್ವದಲ್ಲಿ ನಾವು ಸಿಂಪಡಣೆ ಮಾಡಿ ಉತ್ತಮವಾದಂತ ಬೆಳೆಯನ್ನ ಪಡ್ಕೋಬಹುದು. ಈ ಚಿತ್ರದಲ್ಲಿ ನೀವು ನೋಡಬಹುದು, ಒಂದು ಸಿಂಪಡಣೆ ಮಾಡಿದ್ದು ಮತ್ತು ಸಿಂಪಡಣೆ ಮಾಡದೇ ಇರತಕ್ಕಂತ ಒಂದು ಸಾಲುಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಈ ರೀತಿ ನಿಮ್ಗೆ ಏನಾದ್ರೂ ಕಳೆ ನಿಯಂತ್ರಣದ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ, ಕಲಬುರಗಿ, ರಾಮ ಮಂದಿರ ಸರ್ಕಲ್ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು.